ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VTV ಬಳ್ಳಾರಿ. ಇವತ್ತು ನಾವು SP ಸರ್ಕಲ್ ಇಲ್ಲಿದ್ದೀವಿ. SP ಸರ್ಕಲಲ್ಲಿ ಸುಮಾರು ಹೋಟೆಲ್ಗಳು ತುಂಬಾ ಇದ್ದಾವೆ. ನಾನು ಇಲ್ಲಿ ಎಲ್ಲರೂ ಕೇಳಿದೆ ಇಲ್ಲಿ ಹೋಟೆಲ್ಸಲ್ಲಿ ಯಾವ್ದು ಚೆನ್ನಾಗಿದೆ ಅಂತ. ಇಲ್ಲಿ ಮುಂದ್ಗಡೆ ಹೋಗಿ ಮೇಡಮ್, ಅಮೃತೇಶ್ವರ ಹೋಟೆಲ್, ಅದರಲ್ಲಿ ಟಿಫಿನ್ ತುಂಬ ಚೆನ್ನಾಗಿ ಸಿಗುತ್ತೆ, ಮಧ್ಯಾಹ್ನ ಮೀಲ್ಸು ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ರು. ಬನ್ನಿ ನಾವು ಅದು ಎಲ್ಲಿದೆ ಹೋಟೆಲ್ ಅಂತ ನೋಡಿ ಅವ್ರು ಏನೇನು ವಿಶೇಷತೆ ಇದೆ, ಅವ್ರು ಏನೇನು ಸ್ಪೆಷಲಾಗಿ ಮಾಡ್ತಾರೆ ಅಂತ ನಾವೇ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇದೇ ಅಮೃತೇಶ್ವರ ಹೋಟೆಲ್. ಬೆಳಿಗ್ಗೆ ಉಪಹಾರ ಇಡ್ಲಿ ಇದೆ, ದೋಸೆ, ಪೂರಿ, ಉಗ್ರಣಿ ಮಿರ್ಚಿ ಇದೆ. ಮಧ್ಯಾಹ್ನ ಫುಲ್ ಮೀಲ್ಸು ಮತ್ತು ಚಪಾತಿ ಊಟ. ವಾವ್, ಏನೇನೋ ತುಂಬ ಸ್ಪೆಷಾಲಿಟಿಗಳಿದ್ದಾವೆ. ಬನ್ನಿ ನಾವು ಟೇಸ್ಟ್ ಮಾಡೋಣ, ಇಲ್ಲಿರೋರ್ನು ಕೇಳೋಣ ಹೇಗಿದೆ ಏನು ಅಂತ. ವಾ, ದೋಸೆ ಹಾಕ್ತಿದ್ದಾರೆ ನೋಡಿ. ಏನು ದೋಸೆ ಅಂಕಲ್ ಇದು? ಸೆಟ್ಟು. ವಾ, ಬಟ್ ಅದರಲ್ಲೂ ದೋಸೆ ಹಾಕೋದು ಒಂದು ಕಲೆ ಅಲ್ವಾ? ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ ನೋಡಿ ದೋಸೆನ. ಇದಕ್ಕೇನು ಈಗ ಆಯಿಲ್ ಹಾಕ್ತೀರಾ? ಓಕೆ. ಅಪ್ಪೋ, ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಅಮ್ಮ, ನೀವೇನು ಮಾಡ್ತಿದ್ದೀರಾ? ಅದು ಓಪನ್ ಮಾಡ್ತೀರಾ? ವಾ, ಗಮ್ಮಂತ ಸ್ಮೆಲ್ ಬರ್ತಿದೆ. ವಾ, ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ನೋಡಿ. ಹಂಗೆ ಇಟ್ಟ ತಕ್ಷಣ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲ ಅಮ್ಮ. ನಮ್ಮನೇಲಿ ನಾನು ಪಡ್ಡು ಮಾಡ್ತೀನಿ, ಹಿಂಗೆ ಬರೋದೇ ಇಲ್ಲ. ಏನು ಸ್ಪೆಷಾಲಿಟಿ ಇದು? ನಮ್ಮನೇಲಿ ಹಾಕಿದ್ರೆ ಸ್ಪೂನಿಗೆ ಎಟ್ಕೊಬಿಡುತ್ತೆ, ಇಲ್ಲಿ ಚೆನ್ನಾಗಿ ಬರ್ತಾ ಇದೆ. ನಿಜವಾಗ್ಲೂ ವೀಕ್ಷಕರೇ, ನಮ್ಮನೇಲೂ ನಾನು ಪಡ್ಡು ಮಾಡ್ತೀನಿ. ಈ ಥರ ಹಿಂಗೆ ತೆಗೆದು ಹಿಂಗೆ ಹಾಕಿದ ತಕ್ಷಣ ಬರಲ್ಲ, ಅದು ಸ್ಪೂನಿಗೆ ಅಂಟ್ಕೊಳ್ಳುತ್ತೆ. ಏನು ವಿಚಿತ್ರನೋ ಗೊತ್ತಿಲ್ಲ. ವಾಹ್ ಅಂಕಲ್, ಅದಕ್ಕೆ ಎಣ್ಣೆ ಹಾಕಿ ಉಜ್ತಾ ಇದ್ದೀರಲ್ಲ, ಅದಕ್ಕೆ ಹಿಟ್ಟಾಕಿ ಉಜ್ಜಲ್ವಾ? ಓಕೆ. ಇದೊಂಥರ ಇದೆ, ಡಿಫ್ರೆಂಟ್ ಆಗಿದೆ ಅಲ್ವಾ? ಪೂರಿ ಹಿಟ್ಟಾಕಿ ಉಜ್ತಾರೆ ಕೆಲವು ಕಡೆ ನೋಡಿದ್ದೀನಿ, ಇವ್ರು ಎಣ್ಣೆ ಹಾಕಿ ಉಜ್ತಾ ಇದ್ದಾರೆ ನೋಡಿ. ಆ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ವಾವ್, ಕಲರ್ ನೋಡಿದ್ರೇ ತಿನ್ನಬೇಕು ಅಂತ ಅನಿಸ್ತಿದೆ ನನಗಂತೂ. ವಾವ್, ತುಂಬ ಕ್ರಿಸ್ಪಿಯಾಗಿದೆ, ಮುಟ್ಟಿದ್ರೆ ಒಂಥರ ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ. ಟೇಸ್ಟ್ ಮಾಡೋಣ. ನಮಸ್ಕಾರ ಅಂಕಲ್. ನಮಸ್ಕಾರ. ನೀವು ಎಲ್ಲಿನವರು? ಇಲ್ಲ, ಬಳ್ಳಾರಿ ಅವರು. ಬಳ್ಳಾರಿ ಅವರೇನಾ? ಬಳ್ಳಾರಿಯಲ್ಲಿ ಇಷ್ಟೊಂದು ಹೋಟೆಲ್ ಇದೆಲ್ಲ, ಇದೇ ಹೋಟೆಲ್ಗೆ ಬರ್ತೀರಾ? ಏನು ಸ್ಪೆಷಾಲಿಟಿ ಇಲ್ಲಿ? ಟೇಸ್ಟ್ ಬೇಸ್ ಐತೆ, ಪರವಾಗಿ. ಟೇಸ್ಟ್ ಬೇಸ್ ಇದೆಯಾ? ಓ ನೋಡಿ, ಟೇಸ್ಟ್ ಬೇಸ್ ಇದೆಯಾ ಅಂತ. ಅಂಕಲ್, ನೀವು ಎಲ್ಲಿನವರು? ನಾವು ಇದೇ ಏರಿಯಾ, ಇದೇ ಏರಿಯಾನಾ? ಮತ್ತೆ ಇಲ್ಲೇ ತುಂಬಾ ಹೋಟೆಲ್ಗಳಿದಾವೆ. ಇಲ್ಲ ಇಲ್ಲಿ ಸ್ವಲ್ಪ ಹೋಟೆಲ್ ಏನು ಸ್ಪೆಷಾಲಿಟಿ? ಏನಿಲ್ಲ, ಕ್ಲೀನು, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದಾರೆ ಅವರು. ಇನ್ನೂ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಇನ್ನೂ ಒಳ್ಳೇದಮ್ಮ, ಭಾಳ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಬರ್ತೀವಿ. ನಾವೆಲ್ಲ ನೋಡಿವಲ್ಲ ಬೇರೆ ಕಡೆ ಎಲ್ಲ ಹೋಟ್ಲ, ಸ್ವಲ್ಪ ಇದ್ದಿದ್ರಲ್ಲಿ ಸ್ವಲ್ಪ ಅಟ್ರಾಕ್ಷನ್ ಚೆನ್ನಾಗಿದೆ. ಅಟ್ರಾಕ್ಷನ್. ಹಂಗಾರೆ ನಾವು ಖಂಡಿತ ಟೇಸ್ಟ್ ಮಾಡಬೇಕು. ಬನ್ನಿ. ಕ್ಲೀನು, ಟೇಸ್ಟ್ ಎರಡು ಚೆನ್ನಾಗಿದೆ. ಬನ್ನಿ ನೋಡೋಣ ಏನೇನು ಐಟಮ್ಸ್ ಇದೆ ಅಂತೆ. ಮಿರ್ಚಿ, ವಡೆ, ಇದು ಇಡ್ಲಿ, ಇಲ್ಲಿದೆ ಪೂರಿ, ಸಾಂಬಾರ್. ವಾವ್, ಸಾಗು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ? ಕೆಲವು ಕಡೆ ಎಲ್ಲ ಸಿಂಪಲ್ ಆಗಿರುತ್ತೆ. ಚಟ್ನಿ. ಓ, ಇದು ಗಟ್ಟಿ ಚಟ್ನಿ. ಇದೇನಿದು? ವಾವ್, ಲೆಮನ್ ರೈಸ್. ಗಮ್ಮಂತ ಸ್ಮೆಲ್ ಬರ್ತದೆ. ಇದರಲ್ಲೇನಿದೆ? ಓ, ಏನು ಡಿಫ್ರೆಂಟ್. ಎಲ್ಲ ಕಡೆ ಒಂದೊಂದು ಟಿಫಿನ್ ಐಟಮ್ಗೆ ಒಂದೊಂದೇ ಮಾಡ್ತಾರೆ, ಇಲ್ಲಿ ಮಾತ್ರ ಸ್ಪೆಷಲಾಗಿ ಎರಡು ಮಾಡಿದ್ದಾರೆ. ಪಲಾವು ಆ್ಯಂಡ್ ಸ್ಪೆಸಿಫಿಕ್ ಆಗಿ ಚಿತ್ರಾನ್ನ. ಓಕೆ, ಫೈನ್. ಅಮ್ಮ, ಇದೇನಿದು? ಪಡ್ಡುನಾ? ವಾವ್, ತುಂಬ ಕ್ರಿಸ್ಪಿ ಆಗಿದೆ. ವಾವ್, ವೆರಿ ಟೇಸ್ಟ್. ಬನ್ನಿ ವೀಕ್ಷಕರೇ, ನಾವು ಒಂದ್ಸಲ ಟೇಸ್ಟ್ ಮಾಡೋಣ. ನಮಸ್ಕಾರ ಅಂಕಲ್. ನಮಸ್ಕಾರಮ್ಮ. ಅಂಕಲ್, ತಮ್ಮ ಹೆಸರು? ಅಯ್ಯಪ್ಪ ರೆಡ್ಡಿ ಅಂತೇಳಿ. ತಮ್ಮ ಹೋಟೆಲ್ ಹೆಸರು? ಅಮೃತೇಶ್ವರ ಹೋಟೆಲ್. ಅಂಕಲ್, ಬಿಸ್ನೆಸ್ಸಲ್ಲಿ ಬೇರೆ ಹಲವಾರು ಬಿಸ್ನೆಸ್ಗಳಿದ್ದಾವೆ, ನೀವು ಹೋಟೆಲೇ ಮಾಡಬೇಕು ಅಂತ ಏನಕ್ಕೆ ಕಾನ್ಸೆಪ್ಟ್ ಇಟ್ಕೊಂಡು ಹೋಟೆಲ್ ಮಾಡಿದ್ದೀರಾ ಅಂಕಲ್? ನೋಡಮ್ಮ, ಮಾಡ್ಕೊಂಡು ತಿನ್ನೋಕ್ಕೆ ಯಾವುದಾದ್ರೂ ಏನು ಮಾಡ್ಕೊಂಡು ತಿನ್ನಬೇಕು. ಕಷ್ಟಾರ್ಜಿತವಾಗಿ ದುಡಿದು ತಿನ್ನಬೇಕು ಅನ್ನೋದು ಉದ್ದೇಶದಿಂದ ಇದೆಲ್ಲ ಈ ಕೆಲಸನ ಮಾಡ್ಕೊತಾ ಇದ್ದೀನಿ. ಬೇರೆ ಉದ್ದೇಶ ಏನಿಲ್ಲ. ಕಷ್ಟಾರ್ಜಿತವಾಗಿ ಕಷ್ಟಪಟ್ಟು ದುಡಿಬೇಕು ಅನ್ನೋದು. ಒಬ್ಬರ ಮೇಲೆ ಆಧಾರ ಇಲ್ಲದೆ ನಮ್ಮಷ್ಟಕ್ಕೆ ನಾವೇ ಸ್ವಯಂ
ಖುಷಿಯಿಂದ ಕೆಲಸ ಮಾಡಿ ದುಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಹೋಟ್ಲನ್ನ ಚಾಯ್ಸ್ ಮಾಡ್ಕೊಂಡಿದ್ದೀವಿ ನಾವು. ಹೌದು, ಅದರಲ್ಲೂ ಒಂದು ಪುಣ್ಯ ಕೆಲಸ ಏನು ಅಂದರೆ ಅನ್ನದಾನ. ಹೌದು, ಟೈಮ್ಗೆ ಬಂದು ಹೊಟ್ಟೆ ಹಸುಕೊಂಡು ಎಲ್ಲಿಂದನೋ ಬರ್ತಾರೆ, ಅವ್ರಿಗೆ ಟೈಮ್ಗೆ ಒಂದಷ್ಟು ಊಟ ಕೊಡ್ತಿರಲ್ಲ, ಅದರಲ್ಲಿ ನಿಮ್ಗೆ ಏನು ಅನ್ನಿಸ್ತಿದೆ ಆ ಊಟ ಕೊಡೋದ್ರಲ್ಲಿ? ತೃಪ್ತಿ ಅನಿಸ್ತಿದೆ ಮೇಡಮ್. ಯಾವುದೇ ಆಗಿರಲಿ 30 ರೂಪಾಯಿ ಪ್ಲೇಟ್. ರೈಸು ಪಲಾವು 30 ರೂಪಾಯಿ, ಚಿತ್ರಾನ್ನ 30 ರೂಪಾಯಿ, ಪಡ್ಡು 30 ರೂಪಾಯಿ, ಇಡ್ಲಿ 30 ರೂಪಾಯಿ, ವಡೆ ಇಟ್ಟರೆ 40 ರೂಪಾಯಿ, ಮಿರ್ಚಿ ಇಟ್ಟರೆ ಅದಕ್ಕೆ ಕಾಂಬಿನೇಷನ್ 40 ರೂಪಾಯಿ, ಸೆಟ್ ದೋಸೆ 30 ರೂಪಾಯಿ, ಮಸಾಲೆ ದೋಸೆ 30 ರೂಪಾಯಿ, ಎಲ್ಲವೂ ಸೇರಿ 30 ರೂಪಾಯಿನೇ ಒಂದು ಪ್ಲೇಟಿಗೆ ತೊಗೊತಾ ಇದ್ದೀವಿ. 30 ರೂಪಾಯಿ ಅಷ್ಟೇ ತಗೊಂತಾ ಇದ್ದೀರಾ? ಓಕೆ. ಅಂಡ್ ನೀವು ಎಷ್ಟು ವರ್ಷದಿಂದ ಈ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದೀರಾ? ಈಗೊಂದು 5 ತಿಂಗಳಿಂದ ಮಾಡ್ತಾ ಇದ್ದೀವಿ. 5 ತಿಂಗಳಿಂದ ನಿಮ್ಗೆ ಬಿಸ್ನೆಸ್ ಎಲ್ಲ ಓಕೆ ಅನ್ಸುತ್ತಾ? ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಮೇಡಮ್. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮತ್ತೆ ಬರೋ ಕಸ್ಟಮರ್ಸು ಸ್ವಲ್ಪ ಜನ ಕುಡಿದು ಬಂದಿರ್ತಾರೆ, ಸ್ವಲ್ಪ ಜನ ಕೋಪ ಇರೋರು ಬಂದಿರ್ತಾರೆ, ಅವ್ರನ್ನೆಲ್ಲ ಹೇಗೆ ನೀವು ಮೇಂಟೈನ್ ಮಾಡ್ತೀರಾ? ಹೇಗೆ ಬ್ಯಾಲೆನ್ಸ್ ಮಾಡ್ಕೊತೀರಾ? ಬ್ಯಾಲೆನ್ಸ್ ಅನ್ನೋದು ಏನಿಲ್ಲ ಮೇಡಮ್. ಅವ್ರ ಬಾಡಿ ಅವ್ರು ಬರ್ತಿರ್ತಾರೆ, ತಿಂತಿರ್ತಾರೆ. ನಮ್ಮವ್ರಿಗೇನು ಏನು ಬರಲ್ಲ ಅವರು. ನಾವು ಅವ್ರಿಗೆ ಏನು ಬೇಕೋ ಅದು ಕೊಡ್ತೀವಿ, ಕೇಳ್ತೀವಿ. ಅವ್ರಿಗೆ ರೆಸ್ಪೆಕ್ಟ್ ಗೌರವದಿಂದ ಸ್ವೀಕಾರ ಮಾಡ್ಕೊತೀವಿ. ಗೌರವದಿಂದ ಅವ್ರಿಗೆ ಏನು ಕೊಡಬೇಕು ಕೊಡ್ತೀವಿ. ಅವರು ಅಷ್ಟೇ ಸ್ವೀಕಾರ ಮಾಡ್ಕೊಂಡು ಅಷ್ಟೇ ತಿಂದು ಹೋಗ್ತಾರೆ ಮೇಡಮ್. ಏನು ತೊಂದರೆ ಇಲ್ಲ. ಓಕೆ ಓಕೆ ಅಂಕಲ್, ನಾನು ಬಂದಾಗಿಂದನೂ ಗಮನಿಸ್ತಿದ್ದೀನಿ, ನೀವು ಒಂದು ಹೋಟೆಲ್ ಓನರ್ ಆಗಿಬಿಟ್ಟು ಒಬ್ಬರನ್ನ ಕೆಲಸದವ್ರನ್ನ ಇಟ್ಕೋಬೋದು. ಅವರಿಗೆ ಸಂಬಳ ಕೊಡ್ತೀರಾ, ಅವ್ರು ಬರ್ತಾರೆ ಕೆಲಸ ಮಾಡ್ತಾರಲ್ಲ. ಹಾಗಲ್ಲದೆ ನೀವೇ ಇಲ್ಲಿ ನಿಂತ್ಕೊಂಡು ಊಟ ಕೊಡ್ತಾ ಇದ್ದೀರಾ, ನೀವೇ ಇಲ್ಲಿಂದ ಬಂದು ಪ್ಲೇಟ್ಗಳೆಲ್ಲ ತೊಳಿತಾ ಇದ್ದೀರಾ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂಕಲ್? ಅದ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಐತೆ ಮೇಡಮ್. ಯಾಕಂದರೆ ನಾನು ಕಷ್ಟಪಟ್ಟು ಇದನ್ನು ಮಾಡ್ಬೇಕಂತ ಉದ್ದೇಶದಿಂದನೇ ಮಾಡ್ತಾಯಿದ್ವಿ. ನಾನಾಗಲಿ, ನನ್ನ ಹೆಂಡತಿ ಆಗಿರಲಿ, ನನ್ನ ಮಗಳಾಗಿರಲಿ ಕಷ್ಟಪಟ್ಟು ಮಾಡ್ತಾಯಿದ್ವಿ. ಒಬ್ಬರು ಕುಕ್ ಇಟ್ಕೊಂಡಿದ್ದೀವಿ, ಒಬ್ಬರು ಲೇಡಿ ಕುಕ್ ಇಟ್ಕೊಂಡಿದ್ದೀವಿ. ಆಮೇಲೆ ಅವರು ಪೂರಿ, ವಡೆ, ಪಡ್ಡು ಇವೆಲ್ಲ ಹಾಕ್ತಾ ಇರ್ತಾರೆ. ಉಳಿದಿದ್ದು ನಾವು ಕೌಂಟ್ರಿನಲ್ಲಿ ಕುಂತ್ಕೊಂಡು ಅವ್ರಿಗೆ ಏನು ಪಾರ್ಸಲ್ ಕಟ್ಟಬೇಕು, ಇಲ್ಲ ಅವ್ರಿಗೆ ಏನು ಕೊಡಬೇಕಂತಂದರೆ ಇಲ್ಲಿಂದ ಕೊಡಬೇಕು. ಮತ್ತು ಆ ಪ್ಲೇಟು ಅವೆಲ್ಲ ಇದ್ದರೆ, ಮತ್ತು ಇವಾಗ ಜಾಸ್ತಿ ಆಯ್ತು ಅಂದರೆ ಆ ಪ್ಲೇಟ್ಗಳು ಗಲೀಜಾಗುತ್ತೆ, ಕ್ಲೀನ್ ಇರಲ್ಲ. ಕ್ಲೀನ್ ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ಒಬ್ಬ ಆಳು ಇಟ್ಕೊಂಡ್ರೆ ಯಾವ ಥರ ಕ್ಲೀನ್ ಮಾಡ್ತಾನಂತ ನಮಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಸ್ವಲ್ಪ ಗಲೀಜು ಮಾಡ್ತಾನೆ ಇರ್ತಾರೆ. ನಾವೇ ಆದರೆ ನಮಗೆ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಬಂದು ಕಸ್ಟಮರ್ಸು ಕ್ಲೀನ್ ಐತಪ್ಪ, ಚೆನ್ನಾಗಿದೆ, ಫುಡ್ ಚೆನ್ನಾಗೈತೆ, ಕ್ಲೀನಿಂಗ್ ಚೆನ್ನಾಗೈತೆ, ವಾಟ್ರ್ ಚೆನ್ನಾಗೈತೆ, ಫಿಲ್ಟ್ರ್ ವಾಟ್ರ್ ಕೊಡ್ತಾರೆ, ಎಲ್ಲ ಚೆನ್ನಾಗೈತೆ ಅಂಥೇಳಿ ಭಾಳಷ್ಟು ಜನ ಬರ್ತಾನೆ ಇರ್ತಾರೆ. ಎಲ್ಲಿಂದೋ ಬರ್ತಾರೆ ಮೇಡಮ್. ಇಲ್ಲಿಂದ ವಿದ್ಯಾನಗರದಿಂದ ಇಲ್ಲಿ ಒಂದು ಎಸ್ಪೆಷಲಿ ಸಾಂಬಾರು ಚಟ್ನಿ ಅಂತೇಳಿ ವಿದ್ಯಾನಗರದಿಂದನೇ ಕಸ್ಟಮರ್ಸ್ ಬರ್ತಾಯಿದ್ದಾರೆ. ಇಲ್ಲಿ ಬ್ಯಾಂಕ್ ಕಾಲೋನಿ ಅಂತ ಇದೆ. ಬ್ಯಾಂಕ್ ಕಾಲೋನಿಗೆ ಆಲ್ಮೋಸ್ಟ್ ಫ್ಯಾಮಿಲಿ ಮೆಂಬರ್ಸ್ನೇ ಬೆಳಿಗ್ಗೆ ಟಿಫನ್ ಕೂಡ ಮಾಡಲ್ಲ ಅವರು. ಇಲ್ಲಿಂದನೇ ಬೆಳಿಗ್ಗೆ ಟಿಫನ್ ಪಾರ್ಸಲ್ ತಗೊಂಡು ಹೋಗ್ತಾರೆ. ಏನು ತೊಂದರೆ ಇಲ್ಲ, ಎಲ್ಲವೂ ಚೆನ್ನಾಗಿದೆ ಮೇಡಮ್. ಏನು ಅಂಕಲ್, ಮತ್ತೇನು ಅಂತಂದರೆ ಹಲವಾರು ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅಲ್ವಾ? ನಿಮಗೆ ಡೈಲಿ ಕಸ್ಟಮರ್ಸ್ ಅನ್ನೋರು ಇರ್ತಾರೆ, ಮತ್ತು ಹೊಸ್ದಾಗಿ ಬಂದಿರೋರು ಇರ್ತಾರೆ. ಅವರೆಲ್ಲ ಊಟದ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಚೆನ್ನಾಗಿದೆ ಅಂತ ಹೇಳ್ತಾರೆ ಮೇಡಮ್. ಎಲ್ಲಿದ್ರೂ ಚೆನ್ನಾಗಿದೆ, ಇನ್ನೂ ಇಂಪ್ರೂವ್ಮೆಂಟ್ ಮಾಡಿರಿ, ಜಾಸ್ತಿ ಮಾಡಿರಿ, ಇನ್ನೂ ಲೇಬರ್ ಯಾರಾದರೂ ಇಟ್ಕೊಂಡು ಆಳುಗಳು ಇಟ್ಕೊಂಡು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಕೈಲಾಗದು ಎಷ್ಟು ಕೈಲಾಗುತ್ತೋ ಅಷ್ಟು ಮಾಡ್ತಾಯಿದ್ದೀವಿ. ಮುಂದೆ ನೋಡೋಣ, ಇನ್ನು ಸ್ವಲ್ಪ ನಮಗೂ ಬೇರಾದರೂ ಸಿಕ್ಕರೆ, ಒಳ್ಳೆಯವ್ರು ಸಿಕ್ಕರೆ, ಲೇಬರ್ಸು ಕುಕ್ಕುಗಳು ಸಿಕ್ಕರೆ ಮಾಡ್ಬೇಕಂತ ಐತೆ. ಮಾಡ್ತೀವಿ ಮೇಡಮ್, ಮುಂದೆ ಇನ್ನು ಇಂಪ್ರೂವ್ಮೆಂಟ್ ಮಾಡ್ತೀವಿ. ಮತ್ತು ಕೆಲವೊಂದು ಕಡೆ ಹೋಟೆಲ್ ಮ್ಯಾನೇಜ್ಗರ್ ಹೆಂಗಿರ್ತಾರೆ ಅಂದರೆ ಒಂಥರ ದರ್ಪದಿಂದ ಮಾತಾಡ್ತಾರೆ. ಅಂದರೆ ಅವ್ರದ್ದೇ ಅಲ್ವಾ, ಸ್ವಂತ ಆಗಿರುತ್ತಲ್ವಾ. ಸೊ ಯಾರಾದರೂ ಬಂದವರಾಗಿರಲಿ, ನಾವು ಈ ಥರ ಮೀಡಿಯಾವ್ರು ಅವ್ರು ಕರೆಕ್ಟಾಗಿ ರೆಸ್ಪಾನ್ಸಿಬಿಲಿಟಿ ಮಾಡಲ್ಲ. ನೀವು ನೋಡಿದ್ರೆ ಒಂದು ಸಹಜವಾಗಿ, ಸರಳವಾಗಿ ಒಂದು ಮಗಳ ಜೊತೆ ಮಾತಾಡ್ತಿದ್ದಂಗೆ ಮಾತಾಡ್ತಿದ್ದೀರಲ್ಲ. ನನಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಂಕಲ್. ನಿಮ್ಮ ಹೋಟೆಲ್ ಬಿಸ್ನೆಸ್ ಇನ್ನೂ ತುಂಬ ಚೆನ್ನಾಗಾಗಲಿ ಅಂತ ನಮ್ಮ VTV ಕಡೆಯಿಂದ ನಾನು ಕೇಳ್ಕೊತೀನಿ. ಆ್ಯಂಡ್ ಮತ್ತು ವೀಕ್ಷಕರೇ, ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಳ್ಳಾರಿಯಲ್ಲಿ ನಾನು ನೋಡಿದ ಮಟ್ಟಿಗೆ ಫುಡ್ ಸ್ಟ್ರೀಟ್ ಆಗಿರ್ಬೋದು, ನಕ್ಷತ್ರ ಹೋಟೆಲ್ ಅಂತೆ, ಪೋಲೋ ಹೋಟೆಲ್ ಅಂತೆ, ಈಗ ಹೊಸ್ದಾಗಿದೆ ಬಾದಾಮ್ ಪಿಸ್ತಾನೋ ಅದು ಯಾವುದೋ ಪಿಸ್ತಾ ಹೋಟೆ ಅಂತೆ, ಎಲ್ಲ ತುಂಬ ಕಡೆ ತುಂಬ ಜನ, ತುಂಬ ಹೋಟೆಲ್ಸ್ಗಳಿದೆ. ಬಟ್ ಅಮೃತೇಶ್ವರ ಹೋಟೆಲಲ್ಲಿ ಒಂದು ಚಿಕ್ಕ ಸ್ಪೆಷಾಲಿಟಿ ಏನಿದೆ ಅಂತಂದರೆ, ಎಲ್ಲ ಕಡೆನೂ ಹೈಜೆನಿಕ್ ಮೇಂಟೈನ್ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲಿನ ಸ್ಪೆಷಾಲಿಟಿ ನಾನು ನನ್ನ ಕಣ್ಣಾರೆ ನೋಡಿರೋದ್ರೇನಿದೆ, ಕುತ್ಕೊಂಡು ತಿನ್ನೋಕ್ಕೆ ಟೇಬಲ್ ವ್ಯವಸ್ಥೆ ನೋಡಿ ಒಂದ್ಸಲ. ಆ ಕುತ್ಕೊಂಡು ತಿನ್ನೋ ಟೇಬಲ್ ಚೇರ್ಗಳು ನೋಡಿ, ನೀರಿನ ವ್ಯವಸ್ಥೆ ಇದೆ.
ಸ್ಪೂನ್ಸ್ ಬೇಕಂದ್ರೆ ಕೆಲವು ಕಡೆ ಸ್ಪೂನ್ಸ್ ಅವೈಲಿಬಿಲಿಟಿ ಇರಲ್ಲ. ಕೆಲವು ಕಡೆ ಸ್ಪೂನ್ಸ್ ಅವೈಲಿಟಿ ಇರಲ್ಲ, ಸ್ಪೂನ್ಸ್ ಇದೆ. ಮತ್ತು ಕೆಲವೊಂದು ಕಡೆ ನೀರಿಂದು ಕ್ಯಾನ್ಗಳು ತಂದಿರ್ತಾರೆ, ಇಲ್ಲಾಂದ್ರೆ ನಾರ್ಮಲ್ ನೀರು ಬರುತ್ತಲ್ಲ ಅದನ್ನು ಡ್ರಮ್ಗಳಲ್ಲಿ ತುಂಬಿಟ್ಟು ಒಂದು ಚೊಂಬಲ್ಲಿ ಇಟ್ಟಿರ್ತಾರೆ. ಆ ಥರ ಇಲ್ಲ, ಇಲ್ಲಿ ಒಂದು ಫಿಲ್ಟರ್ನೇ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಇವರು. ಇದಕ್ಕೂ ಎಷ್ಟೊಂದು ಖರ್ಚಾಗಿರುತ್ತೆ. ಈ ವ್ಯವಸ್ಥೆ ಎಲ್ಲ ಮಾಡಬೇಕು ಅಂದರೆ ತುಂಬಾ ಖರ್ಚಾಗುತ್ತೆ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ಇದು ನೋಡಿ, ಊಟ ಮಾಡೋ ಪ್ಲೇಟ್. ನಾನು ನೋಡಿದ ಮಟ್ಟಿಗೆ ಬಳ್ಳಾರಿಯಲ್ಲಿ ಫಸ್ಟ್ ಟೈಮ್ ನನಗೆ ಈ ಪ್ಲೇಟಲ್ಲಿ ಸಿಗ್ತಾ ಇರೋ ಊಟ, ಟಿಫಿನ್ ಆಗಿರ್ಬೋದು, ಊಟ ಆಗಿರ್ಬೋದು. ಯಾಕೆ ಅಂದರೆ ಎಲ್ಲ ಕಡೆ ಪ್ಲಾಸ್ಟಿಕ್ದಿರುತ್ತೆ, ಇಲ್ಲ ಒಂದು ಪೇಪರ್ ಹಾಕ್ಬಿಟ್ಟು ಕೊಡ್ತಾರೆ. ಇವರು ಆ ಪೇಪರ್ನೂ ಹಾಕಿ ಕೊಡ್ತಾ ಇಲ್ಲ, ಹಾಗೆ ಕೊಡ್ತಾ ಇದ್ದಾರೆ. ಮತ್ತು ಇದನ್ನು ಅವರೇ ಸ್ವತಃ ವಾಶ್ ಮಾಡ್ತಾ ಇದ್ದಾರೆ. ಎಷ್ಟು ಹೈಜೆನಿಕಾಗಿ ಪ್ಲೇಟ್ನ ಮೇಂಟೈನ್ ಮಾಡಿದ್ದಾರೆ ನೋಡಿ. ಅಂದರೆ ಇಲ್ಲಿಗೆ ಬಂದರೆ ಹೋಟೆಲ್ ಹಂಗಿರಲ್ಲ, ಮನೇಲಿ ಬಂದು ಹೇಗೆ ನಾವು ಊಟ ಮಾಡ್ತೀವೋ ಹಾಗೆ ಅನಿಸುತ್ತೆ ನೋಡಿ ವೀಕ್ಷಕರ. ಅದು ಬಜೆಟಲ್ಲೂ ಚೀಪಾಗಿದೆ, ತುಂಬ ಕಾಸ್ಟ್ಲಿ ಏನಿಲ್ಲ, ಚೀಪ್ ಆ್ಯಂಡ್ ಬೆಸ್ಟ್. ಮತ್ತು ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಂಟಿಟಿನೂ ಕೊಡ್ತಾ ಇದ್ದಾರೆ. ಬನ್ನಿ ನೀವು ಇಲ್ಲಿ ಬಂದು ಒಂದು ಸಲ ಟೇಸ್ಟ್ ಮಾಡಿ, ಖಂಡಿತ ಟೇಸ್ಟ್ ಮಾಡಬೇಕು. ಯಾಕೆ ಅಂದರೆ ನಾನು ಟೇಸ್ಟ್ ಮಾಡ್ತಿದ್ದೀನಿ, ಚೆನ್ನಾಗಿದೆಯಾ ಇಲ್ಲ ಅಂತ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಬನ್ನಿ ನಾವು ಟೇಸ್ಟ್ ಮಾಡೋಣ. ಏನೇನು ಐಟಮ್ಸ್ ಇದೆ ಅಂತ ಒಂದು ಸಲ ಹೇಳ್ಬಿಡ್ತೀನಿ. ಪಲಾವ್, ಇದು ಲೆಮನ್ ರೈಸ್, ಪೂರಿ, ಇಡ್ಲಿ, ಚಟ್ನಿ, ವಡೆ, ಬಜ್ಜಿ, ಪಡ್ಡು ಮತ್ತು ಸಾಂಬಾರಿದೆ. ಬನ್ನಿ ನಾವು ಟೇಸ್ಟ್ ಮಾಡೋಣ. ಒಂದು ಟಿಫಿನ್ಗೆ ಇಷ್ಟೊಂದು ಐಟಮ್ಸ್ ರೆಡಿ ಮಾಡಿದ್ದಾರೆ, ಎಷ್ಟೊತ್ತಿಗೆ ಎದ್ದಿದ್ದಾರೋ ಗೊತ್ತಿಲ್ಲ. ಬಟ್ ಬೆಳಗ್ಗೆ ಇದು ಬೇಗ ಬೇಗ ಮಾಡಿದಾರೋ ಇಲ್ಲ, ಟೇಸ್ಟ್ ಹೇಗಿದೆಯೋ ಒಂದು ಸಲ ಚೆಕ್ ಮಾಡೋಣ. ಫಸ್ಟ್ ಇಡ್ಲಿ ಚಟ್ನಿ ಚೆಕ್ ಮಾಡ್ತೀನಿ. ವಾವ್, ಅವ್ರು ಹೇಳ್ದಂಗೆ ನಿಜ ಅನಿಸ್ತಿದೆ ನನಗಂತೂ. ಚಟ್ನಿಗೋಸ್ಕರನೇ ಬರ್ತಾರೆ ಅಂತಂದ್ರು. ಹೌದು, ನಾನು ನೆಕ್ಸ್ಟ್ ನಾಳೆಯಿಂದ ಚಟ್ನಿಗೋಸ್ಕರನೇ ಬರ್ತೀನಿ. ಮತ್ತು ಇಡ್ಲಿನೂ ತುಂಬ ಸಾಫ್ಟಾಗಿದೆ. ನಾನು ಆವಾಗಲೇ ಹೇಳ್ದೆ, ನಿಮಗೆ ನೆನಪಿದೆಯೋ ಇಲ್ವೋ, ಪಡ್ಡೂಸ್ ಎಲ್ಲ ಕ್ರಿಸ್ಪಿ ಆಗಿದೆ ಅಂತ. ವಾವ್, ನಿಜ ತುಂಬಾಗಲೂ ಕ್ರಿಸ್ಪಿ ಆಗಿದೆ. ವಾವ್, ಪಲಾವ್ ಅಂತೂ ಅಲ್ಟಿಮೇಟ್. ಲೆಮನ್ ರೈಸಲ್ಲಿ ಒಂದೋ ಒಂದು ಡಿಫ್ರೆಂಟ್ ಕಾಣಿಸ್ತಿದೆ ನನಗೆ. ಆಯಿಲ್ ಕ್ವಾಂಟಿಟಿ ಕಮ್ಮಿ ಯೂಸ್ ಮಾಡಿದ್ದಾರೆ. ಹೌದು, ಖಂಡಿತ. ಲೆಮನ್ ರೈಸಲ್ಲಿ ತುಂಬ ಕಡೆ ಬರೀ ಆಯಿಲ್ ಇರುತ್ತೆ, ಮುಟ್ಟಿದ್ರೆ ಸಾಕು ಆಯಿಲ್ ಬರುತ್ತೆ. ಇದರಲ್ಲಿ ಅಷ್ಟೊಂದು ಆಯಿಲ್ ಇಲ್ಲ, ಆಯಿಲ್ ಕ್ವಾಂಟಿಟಿ ಕಮ್ಮಿ ಯೂಸ್ ಮಾಡಿದ್ದಾರೆ. ಬಟ್ ಏಕೆ ಯೂಸ್ ಮಾಡಿದ್ದಾರೆ ಅಂದರೆ ಹೆಲ್ದಿ ಫುಡ್ ಬೇಕು ಅಂತ. ಸೊ ಗ್ರೇಟ್. ನಿಜ, ಈ ಥರ ಕಸ್ಟಮರ್ಸ್ ಬಗ್ಗೆನೂ ಯೋಚನೆ ಮಾಡೋ ಹೋಟೆಲ್ಸ್ ಇದ್ದಾವ? ಖಂಡಿತ ಇದ್ದಾವೆ. ಅದೇ ನಮ್ಮ ಅಮೃತೇಶ್ವರ ಹೋಟೆಲ್. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ವೀಕ್ಷಕರೇ. ನೀವು ಬಂದು ಖಂಡಿತ ಟೇಸ್ಟ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಅಮೃತೇಶ್ವರ ಹೋಟೆಲ್ SP ಸರ್ಕಲ್ ಹತ್ರ ಇರೋದು. ತುಂಬ ಚೆನ್ನಾಗಿದೆ ಟಿಫಿನು, ಬಂದು ಖಂಡಿತ ಟೇಸ್ಟ್ ಮಾಡಬೇಕು ನೀವು. ಇನ್ನಷ್ಟು ಹೋಟೆಲ್ ಮಾಹಿತಿಗಾಗಿ ನೋಡ್ತಾ ಇರಿ VTV ಬಳ್ಳಾರಿ.